ಕಬ್ಬು ಕೃಷಿಯಲ್ಲಿ ಇಳುವರಿಯನ್ನ ತಾವು ಚೆನ್ನಾಗಿ ಪಡೆಯಲು ತಾವು ಬಳಸುವ ಕಬ್ಬು, ನಾವು ಲಾವಣಿಗೆ ಯಾವ ಕಬ್ಬನ್ನು ಬಳಸ್ತೀವಲ್ಲ ಆ ಕಬ್ಬು ತುಂಬಾನೇ ಇಂಪಾರ್ಟೆಂಟು. ಆ ಕಬ್ಬು ಚೆನ್ನಾಗಿದ್ದಲ್ಲಿ ತಮಗೆ ಕಬ್ಬಿನಲ್ಲಿ ಇಳುವರಿಯೂ ಚೆನ್ನಾಗಿ ಬರುತ್ತೆ. ಒಂದು ಒಳ್ಳೆಯ ಕ್ವಾಲಿಟಿಯ ಕಬ್ಬನ್ನ ತಾವು ಕಬ್ಬಿನ ಲಾವಣಿಗೆ ಬಳಸಬೇಕು. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ಕಬ್ಬು ಲಾವಣಿ ಮಾಡುವ ಮೊದಲು ತಾವು ಯಾವ ಕಬ್ಬನ್ನ ನಾವು ಬಳಸ್ತೀವಿ ಆ ಕಬ್ಬು ಯಾವ ತರ ಇರಬೇಕು. ಯಾಕಂದ್ರೆ ಒಳ್ಳೆಯ ಕಬ್ಬನ್ನು ತಾವು ಲಾವಣಿಗೆ ಬಳಸಿದ್ದಲ್ಲಿ ತಮಗೆ ತುಂಬಾನೇ ಚೆನ್ನಾಗಿ ಲಾವಣಿಯೂ ಬರುತ್ತೆ, ಹಾಗೂ ಅದರ ಜೊತೆಗೆ ನಮ್ಮ ಇಳುವರಿಯು ತುಂಬಾನೇ ಚೆನ್ನಾಗಿ ಆಗುತ್ತೆ. ಅದರ ಸಲುವಾಗಿ ಕಬ್ಬು ಲಾವಣಿ ಮಾಡುವ ಮುಂಚೆ ಕಬ್ಬಿನ ಗುಣಮಟ್ಟವನ್ನ ಚೆಕ್ ಮಾಡೋದು ತುಂಬಾನೇ ಇಂಪಾರ್ಟೆಂಟು. ಅದರ ಸಲುವಾಗಿ ತಾವು ಕಬ್ಬು ಲಾವಣಿಗೆ ತಾವು ಯಾವ ಕಬ್ಬನ್ನ ಬಳಸ್ತಿರಲ್ಲ ಆ ಕಬ್ಬಿಗೆ 8 ರಿಂದ 9 ತಿಂಗಳು ಆಗಿರಬೇಕು ಅಂತ ಕಬ್ಬನ್ನೇ ತಾವು ಕಬ್ಬು ಲಾವಣಿಗೆ ಬಳಸಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. 8 ರಿಂದ 9 ತಿಂಗಳು ಇರುವ ಕಬ್ಬಿನಲ್ಲಿ 12 ರಿಂದ 15 ಗಣಿಕೆಗಳು ತಯಾರಾಗಿರ್ತವೆ. ಇದು ಒಂದನೇದು. ಆಮೇಲೆ ಎರಡನೇದಾಗಿ ಯಾವುದೇ ರೋಗ ಅಥವಾ ಯಾವುದೇ ಕೀಟಬಾಧೆ ಆ ಕಬ್ಬಿನಲ್ಲಿ ಇರಬಾರ್ದು, ಅಂತಹ ಕಬ್ಬನ್ನು ತಾವು ಬಳಸಬೇಕು. ಈಗ ಕಬ್ಬಿನಲ್ಲಿ ಉಲಿ ಆಫಿಡ್ ಅಂತ ಇರುತ್ತೆ. ಆ ಉಲಿ ಆಫಿಡ್ ಅಟ್ಯಾಕ್ ಆಗಿದ್ದಲ್ಲಿ ಆ ಕಬ್ಬನ್ನ ತಾವು ಕಬ್ಬು ಲಾವಣಿಗೆ ಬಳಸಬೇಡಿ. ಈ ತರಹ ತಾವು ಕೀಟ ಮುಕ್ತ ಇರುವ ಹಾಗೂ ರೋಗ ಮುಕ್ತ ಇರುವ, ರೋಗ ಇರಬಾರ್ದು ಹಾಗೂ ಕೀಟಗಳು ಯಾವುದೂ ಇರಬಾರ್ದು, ಈ ತರಹ ತಾವು ಒಳ್ಳೆಯ ಕ್ವಾಲಿಟಿಯ ಕಬ್ಬನ್ನ ತಾವು ಕಬ್ಬು ಲಾವಣಿಗೆ ಬಳಸಬೇಕು. ಇದು ತುಂಬಾನೇ ಇಂಪಾರ್ಟೆಂಟು. ತಾವು ಯಾವ ಕಬ್ಬನ್ನ ಕಬ್ಬು ಲಾವಣಿಗೆ ಬಳಸ್ತಿರಲ್ಲ ಆ ಕಬ್ಬದ ಒಣ ಎಲೆಗಳನ್ನ ತೆಗ್ದಿರಬಾರ್ದು, ಒಣ ಎಲೆಗಳು ಹಾಗೆ ಇರಬೇಕು. ಅಂತಹ ಕಬ್ಬನ್ನೇ ತಾವು ತಮ್ಮ ಕಬ್ಬು ಲಾವಣಿಗೆ ಬಳಸಿ. ಮತ್ತೊಂದು ವಿಷಯ, ನಾವು ಕಬ್ಬು ಬೀಳದ ಹಾಗೆ ನಾವು ಏನು ಕಟ್ತೀವಲ್ಲ ಕಬ್ಬನ್ನ, 4-5 ಕಬ್ಬುಗಳನ್ನ ಅಥವಾ 8-10 ಕಬ್ಬುಗಳನ್ನ ಒಂದು ಸೇರಿಸಿ ನಾವು ಕಟ್ತೀವಲ್ಲ, ಅಂತ ಕಟ್ಟಿದ ಕಬ್ಬನ್ನ ತಾವು ಕಬ್ಬು ಲಾವಣಿಗಳಿಗೆ ಬಳಸಬೇಡಿ. ಇದರಿಂದ ತುಂಬಾನೇ ಲಾಸ್ ಆಗತ್ತೆ, ವ್ಯವಸ್ಥಿತವಾಗಿ ಲಾವಣಿ ಬರಲ್ಲ. ಗ್ರಾಸಿ ಶೂಟ್ ವೈರಸ್ ಅಂತ ಇರುತ್ತೆ, ಶುಗರ್ ಕೇನ್ ಗ್ರಾಸಿ ಶೂಟ್ ವೈರಸ್ ಅಂತ ಇರುತ್ತೆ. ಅದು ಇಷ್ಟಿಷ್ಟೇ ಕಬ್ಬ ಇರುತ್ತೆ, ಸಣ್ಣ ಕಬ್ಬು ಇರುತ್ತೆ, ಅದರಲ್ಲಿ ಎಲೆಗಳೇ ಹೆಚ್ಚು ಇರ್ತವೆ. ಇಷ್ಟಿಷ್ಟೇ ಸಣ್ಣ ಕಬ್ಬ, ಹಳದಿ ಕಬ್ಬ ಇರುತ್ತೆ. ಆ ವೈರಸ್ ಇರುವ ಕಬ್ಬನ್ನ ತಾವು ಕಬ್ಬು ಲಾವಣಿಗೆ ಬಳಸಬೇಡಿ. ಗ್ರಾಸಿ ಶೂಟ್, ಈ ವೈರಸ್ ಇರುವ ಕಬ್ಬನ್ನ ತಾವು ಕಬ್ಬು ಲಾವಣಿಗೆ ಬಳಸಬೇಡಿ. ಕಬ್ಬು ಲಾವಣಿಗೆ ತಾವು ಯಾವ ಕಬ್ಬನ್ನ ಬಳಸ್ತಿರಲ್ಲ ಅದರ ಕಣ್ಣು ಇರ್ತಾವಲ್ಲ ಅವು ಡ್ಯಾಮೇಜ್ ಆಗಿರಬಾರ್ದು. ಚೆನ್ನಾಗಿ ದಪ್ಪ ಇರುವ ಹಾಗೂ ಒಳ್ಳೆಯ ಕ್ವಾಲಿಟಿ ಇರುವ ಕಬ್ಬನ್ನು ತಾವು ಬಳಸಬೇಕು. ದಪ್ಪ ಇರಬೇಕು ಕಬ್ಬು ಹಾಗೂ ಅದರ ಕಣ್ಣುಗಳು ತುಂಬಾನೇ ಚೆನ್ನಾಗಿರ್ಬೇಕು. ಈ ತರಹ ತಾವು ಒಳ್ಳೆಯ ಕ್ವಾಲಿಟಿಯ ಕಬ್ಬನ್ನೇ ಕಬ್ಬು ಲಾವಣಿಗೆ ಬಳಸಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಕಬ್ಬು ಬರುತ್ತೆ. ಎಲ್ಲರಿಗಿಂತ ಮಹತ್ವದಾಗಿ ಇದು ತುಂಬಾನೇ ಇಂಪಾರ್ಟೆಂಟ್ ಪಾಯಿಂಟು, ತಾವು ಇದನ್ನ ಫಾಲೋ ಮಾಡಿ. ಈಗ ಲಾವಣಿ ಮಾಡುವ 7 ದಿನ ಮುಂಚೆ ತಾವು ಏನ್ ಮಾಡಬೇಕು, ಯಾವ ಕಬ್ಬನ್ನ ತಾವು ಲಾವಣಿಗೆ ಬಳಸ್ತಿರಲ್ಲ ಆ ಕಬ್ಬಿಗೆ ತಾವು ನೀರನ್ನ ಕೊಡಬೇಕು. 7 ದಿನ ಮುಂಚೆ ನಾವು ಯಾವ ಕಬ್ಬನ್ನ ಲಾವಣಿಗೆ ಬಳಸ್ತೀವಲ್ಲ ಆ ಕಬ್ಬಿಗೆ ತಾವು ನೀರು ಕೊಟ್ಟು 7 ದಿನ ಆದ್ಮೇಲೆ ಈ ಕಬ್ಬನ್ನ ತಾವು ಕಬ್ಬು ಲಾವಣಿಗೆ ಬೆಳೆಸಬೇಕು. ಇದರಿಂದ ತುಂಬಾನೇ ಚೆನ್ನಾಗಿ ಲಾವಣಿ ಬರುತ್ತೆ. ಈ ಒಂದು ಪಾಯಿಂಟ್ ನಿಮಗೆ ತುಂಬಾನೇ ಉಪಯೋಗಕಾರಿ. ಇದನ್ನ ತಾವು ಫಾಲೋ ಮಾಡಿ. ಈಗ ನಾವು ಇದನ್ನ ಕಬ್ಬು ಲಾವಣಿಗೆ ಬಳಸ್ತಾ ಇದೀವಿ, ಆದ್ರೆ 7 ದಿನ ಮುಂಚೆ ಮೊದಲು ಏನ್ ಮಾಡ್ತೀವಿ, 7 ದಿನ ಮೊದಲು ಏನ್ ಮಾಡ್ತೀವಿ, ಇದಕ್ಕೆ ನೀರನ್ನ ಕೊಡ್ತೀವಿ. ನೀರು ಕೊಟ್ಟ ಆದ್ಮೇಲೆ 7 ದಿನ ಆದ್ಮೇಲೆ ಇದನ್ನ ಕಟಾವು ಮಾಡಿ ನಾವು ಲಾವಣಿಗೆ ಬಳಸ್ತೀವಿ. ಈ ತರ ಬಳಸುವುದರಿಂದ ತುಂಬಾನೇ ಚೆನ್ನಾಗಿ ನಮ್ಮ ಕಬ್ಬಿನ ಲಾವಣಿ ಅಥವಾ ನಮ್ಮ ಕಬ್ಬಿನ ಪ್ಲಾಂಟೇಶನ್ ತುಂಬಾನೇ ಚೆನ್ನಾಗಿ ಆಗುತ್ತೆ. ಅದರ ಸಲುವಾಗಿ ಕಬ್ಬಿನ ಲಾವಣಿ ಮಾಡುವ ಮುಂಚೆ ಕಬ್ಬನ್ನ ಯಾವ ಕ್ವಾಲಿಟಿ ಕಬ್ಬನ್ನ ಯೂಸ್ ಮಾಡ್ತಿರಲ್ಲ ಆ ತರ ತಮ್ಮ ಕಬ್ಬಿನ ಲಾವಣಿಯು ಬರುತ್ತೆ. ಈ ಎಲ್ಲ ಪಾಯಿಂಟ್ಸ್ ಅನ್ನ ತಾವು ಫಾಲೋ ಮಾಡಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.